ಬಿಗ್ ಬಾಸ್ 11ನೇ ವಾರಕ್ಕೆ ಕಾಲಿಟ್ಬಿಟ್ಟಿದೆ. 10ನೇ ವಾರದಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಿಬಿಟ್ಟಿದ್ದಾರೆ. 9 ಜನ ನಾಮಿನೇಷನಲ್ಲಿದ್ದರು. ಅದರಲ್ಲಿ ಗಿಲ್ಲಿ ನಟರವರು ಪ್ರತಿ ವಾರದಂತೆ ಈ ವಾರ ಕೂಡ ಟಾಪಲ್ಲಿದ್ದರು. ನಂಬರ್ 1 ಸ್ಥಾನದಲ್ಲಿ ಅವರೇ ಇದ್ರು ಅಂತಲೇ ಹೇಳ್ಬೋದು. ನಾಮಿನೇಷನ್ ಅಂತ ಬಂದಾಗ, ಟಾಸ್ಕ್ ಅಂತ ಬಂದಾಗ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಟಕ್ಕರ್ ಕೊಡೋದ್ರಲ್ಲಿ ಹಾಗೂ ತನ್ನ ಮಾತಿಗೆ ಸ್ಟ್ಯಾಂಡ್ ತಗೊಳ್ಳೋದ್ರಲ್ಲಿ ನಂಬರ್ 1 ಸ್ಥಾನ ಇರ್ತಾನೆ. ಹಾಗಾಗಿ ಅವನು ಯಾವಾಗಲೂ ನಂಬರ್ 1 ಸ್ಥಾನವನ್ನು ಕರ್ನಾಟಕದ ಜನ ಕೊಡ್ತಾರೆ. ನಂಬರ್ 2ದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಇರ್ತಾರೆ. ಯಾವಾಗಲೂ ಕೂಡ ನಂಬರ್ 2 ಇರ್ತಾರೆ. ಮಹಿಳೆಯರಲ್ಲಿ ನಂಬರ್ 1 ಆದರೆ ಟೋಟಲ್ ಸ್ಪರ್ಧಿಗಳೇ ನಂಬರ್ 2 ಸ್ಥಾನದಲ್ಲಿ ಯಾವಾಗಲೂ ನಿಂತಿರ್ತಾರೆ. ಯಾಕಂದರೆ ಅವ್ರು ಆಡೋ ಆಟ, ಅವ್ರು ಮಾತನಾಡೋ ಶೈಲಿ, ಕೊಡುವಂಥ ಟಕ್ಕರ್, ಸ್ಟ್ಯಾಂಡ್ ಎಲ್ಲ ಅದಕ್ಕೆ ಕಾರಣ ಆಗಿರುತ್ತೆ. 3ನೇ ಸ್ಥಾನದಲ್ಲಿ ಅಂತೂ ಯಾವಾಗಲೂ ಕಾವ್ಯನೇ ಬರ್ತಾಳೆ. ನಡುವೆ ರಕ್ಷಿತಾ ಶೆಟ್ಟಿ ಏನಾದರೂ ಇರದೇ ಇದ್ದರೆ ಪಕ್ಷದಲ್ಲಿ ನಂಬರ್ 2 ಅವಳೇ ಇರ್ತಾಳೆ. ಆದರೆ ಗಿಲ್ಲಿ ಹಾಗೂ ಕಾವ್ಯರ ನಡೆಯಿರುವಂಥದ್ದು ರಕ್ಷಿತಾ ಶೆಟ್ಟಿ. ಇದನ್ನು ಯಾರಿಂದನೂ ತಡೆಯೋಕ್ಕಾಗ್ತಿಲ್ಲ. ಈ ಕಾವ್ಯ ಕೂಡ ಅದನ್ನು ಬ್ರೇಕ್ ಮಾಡಿ ಟ್ರೈ ಮಾಡಿದರೆ ಆಗ್ತಾಯಿಲ್ಲ. ಈ ಗಿಲ್ಲಿ ಮತ್ತು ಕಾವ್ಯಳನ್ನೇ ಬ್ರೇಕ್ ಮಾಡಲಿಕ್ಕೆ ಈ ರಕ್ಷಿತಾ ಶೆಟ್ಟಿ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತು ಅವ್ರ ಕಡೆಯಿಂದನೂ ಆಗ್ತಾಯಿಲ್ಲ. 4ನೇ ಸ್ಥಾನದಲ್ಲಿ ಧ್ರುವ ಅಂತಿರ್ತಾರೆ. ಎಲ್ಲೋ ಒಂದು ಕಡೆ ಕೆಳಗಿನ ಸ್ಥಾನದಲ್ಲಿ ಇರ್ತಿದ್ರು ಪ್ರತಿ ನಾಮಿನೇಷನಲ್ಲಿ. ಆದರೆ ಈ ವಾರದಿಂದ ಸ್ವಲ್ಪ ಮೇಲಿದ್ದಿದ್ದಾರೆ ಅಂತಲೇ ಹೇಳ್ಬೋದು. 5ನೇ ಸ್ಥಾನದಲ್ಲಿ ಮಾಳು ಅವರು ಇರ್ತಾರೆ. ಅವರು ಪ್ರತಿ ವಾರ 4-3ರಲ್ಲಿ ಇದ್ದರು. ಆದರೆ ಈ ವಾರದಿಂದ 5ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಬರೀ ಮಾತಾಡೋದ್ರಲ್ಲೇ ಬಿಟ್ಟರೆ ಹಾಡು ಬರಲ್ಲ, ಟಾಸ್ಕು ಬರಲ್ಲ, ಏನೇನು ಬರಲ್ಲ, ಚೆನ್ನಾಗಿ ಮಾತನಾಡೋಕ್ಕೂ ಬರಲ್ಲ. ಸುಮ್ಮನೆ ಉತ್ತರ ಕರ್ನಾಟಕದ ಹೆಸರನ್ನು ಕೆಡಿಸ್ತಾ ಇದ್ದಾನೆ ವ್ಯಕ್ತಿ ಅಂತಲೇ ಹೇಳ್ಬೋದು. ಸ್ಪಂದನವನ್ನು ಮಾತ್ರ ಸ್ಪಾಂಜ್ ಐರನ್ ಇದ್ದಾಗೆ, ಬಳ್ಳಾರಿ ಸ್ಪಾಂಜ್ ಐರನ್ ಉಕ್ಕು, ಏನು ಈ ಉಕ್ಕಿನ ಖನಿಜ ಅಂತಲೇ ಹೇಳ್ಬೋದು. ಇವಳಿಗೆ ಯಾರು ಟಚ್ ಮಾಡೋಕ್ಕಾಗ್ತಿಲ್ಲ. ಯಾವಾಗಲೂ ಬೇಡಿಕೆಯಲ್ಲಿ ಇರ್ತಾಳೆ. ಆಟ ಆಡಿದ್ರೇನು ಬಿಟ್ರೇನು. ಇವಳು ಕಲರ್ಸ್ನ ಕುಡಿ ಆಗಿರುವುದರಿಂದ ಅವ್ರು ಸೇವ್ ಆಗ್ತಾನೆ ಇರ್ತಾಳೆ. ಅಭಿಷೇಕ್ 7ನೇ ಸ್ಥಾನದಲ್ಲಿದ್ದರು. ಆದರೆ ಅವರು ಅಕಸ್ಮಾತಾಗಿ ಎಲಿಮಿನೇಟ್ ಆಗಿದ್ದಾರೆ. ಅದು ಏನಂತ ಕತೆ ಹೇಳ್ತೀನಿ. 8ನೇ ಸ್ಥಾನದಲ್ಲಿ ನೋಡಿ ರಾಶಿಕಾ ಶೆಟ್ಟಿ ಇದ್ದರು. 9ನೇ ಸ್ಥಾನದಲ್ಲಿ ಸೂರಜ್ ಸಿಂಗ್ ಅವರಿದ್ದರು. ನೋಡಿ, ಬಿಗ್ ಬಾಸ್ನವ್ರಿಗೆ ಜನ ಓಟ್ ಹಾಕ್ತಾ ಇದ್ದಾರೆ. ಜಿಯೋ ಹಾಟ್ಸ್ಟಾರ್ನಲ್ಲಿ 99 ಬಾರಿ ಅನ್ನೋದು ಧ್ಯಾನಕ್ಕಿಲ್ಲ. ಜಿಯೋ ಹಾಟ್ಸ್ಟಾರ್ನಲ್ಲಿ ಅದನ್ನು ಯಾಕೆ ಲಿಂಕ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಜನ ಹಾಕೋ ಓಟ್ಗಳಿಗೆ ಇಲ್ಲಿ ಬಿಗ್ ಬಾಸ್ನಲ್ಲಿ ಮನ್ನಣೆ ಇಲ್ಲ. ಎಲ್ಲೋ 7ನೇ ಸ್ಥಾನದಲ್ಲಿದ್ದಂಥ ಅಭಿಷೇಕ್ ಅವ್ರನ್ನ ಮನೆ ಕಳಿಸ್ಬಿಟ್ಟಿದ್ದಾರೆ. 8, 9ನಲ್ಲಿ ರಾಶಿಕಾ ಶೆಟ್ಟಿ ಹಾಗೂ ಸೂರಜ್ ಸಿಂಗ್ ಅವರಿದ್ದರು. ಅವ್ರನ್ನ ಕಾಪಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವ್ರು ಹೆಂಗೆ ಕಸಡ ಆಟ ಬಿಗ್ ಬಾಸ್ನವ್ರು ಹೆಂಗೆ ಆಡ್ತಾ ಇದ್ದಾರೆ ಅಂದರೆ ತಮಗೆ ಬೇಕಾದವ್ರನ್ನ ಸೇವ್ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಸ್ವಲ್ಪ ಚೆನ್ನಾಗಿ ಇರ್ಲಾರ್ದವ್ರನ್ನ ಮನೆಗೆ ಕಳಿಸ್ಬಿಡ್ತಾ ಇದ್ದಾರೆ. ಅವ್ರು ಯಾರು ಸ್ಟ್ಯಾಂಡ್ ಕೊಡಲ್ಲ ಅಂತ ಗೊತ್ತಿಲ್ಲ, ಸರಿಯಾಗಿ ಆಟ ಆಡೋಂತ ಗೊತ್ತಿಲ್ಲ. ಈ ಬಿಗ್ ಬಾಸ್ನವ್ರಿಗೆ ಏನು ಹೇಗೆ ಅಂತ ಗೊತ್ತಿಲ್ಲ. ಅಭಿಷೇಕ್ ಅವ್ರು ಚೆನ್ನಾಗಿ ಆಡ್ತಾಯಿದ್ರು, ಸ್ಟ್ಯಾಂಡ್ ತೊಗೊಳ್ತಿದ್ರು. ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡ್ತಿದ್ರು. ಅವ್ರನ್ನ ಮನೆಗೆ ಕಳಿಸ್ಬಿಟ್ಟಿದ್ದಾರೆ ಈ ಲುಚ್ಚ ಲಫಡ ಬಿಗ್ ಬಾಸ್ನವ್ರು ಅಂತಲೇ ಹೇಳ್ಬೋದು ವೀಕ್ಷಕರು. ಪ್ರತಿ ವಾರ ಹೀಗೆ ಲಫಡ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ನವರು. ತಮಗೆ ತಿಳಿದವ್ರನ್ನ ಎಲಿಮಿನೇಟ್ ಮಾಡಿಬಿಡ್ತಾ ಇದ್ದಾರೆ. ಚೆನ್ನಾಗಿ ಆಡೋರನ್ನ ಕಳಿಸ್ಬಿಡ್ತಾ ಇದ್ದಾರೆ. ನೋಡಿ, ರ್ಯಾಂಕಿಂಗ್ ವೋಟಿಂಗ್ನಲ್ಲಿ ಮೇಲೆ ಇದ್ದಂಥವ್ರನ್ನೇ ಇವ್ರು ಕಳಿಸ್ಬಿಡ್ತಾರೆ. ಒಂದು ಸಾರಿ ಈ ಸುಧೀರ್ ಆಯಿತು, ಇನ್ನೊಂದು ಸಾರಿ ಯಾರ್ಯಾರು ಆಯಿತು, ಈ ಥರ ಎಲ್ಲ ಮಾಡಿಬಿಡ್ತಾ ಇದ್ದಾರೆ. ಮಲ್ಲಮ್ಮನೂ ಆ ಥರ ಕಳಿಸ್ಬಿಟ್ಟಿದ್ರು. ಈ ರೀತಿ ಎಲ್ಲ ಕಸಡ ವ್ಯವಹಾರ ಮಾಡ್ತಿರುವಂಥ ಈ ಬಿಗ್ ಬಾಸ್ನವ್ರಿಗೆ ಬೇಕಾ ಈ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನುವಂಥದ್ದು ಈ ವೀಕ್ಷಕರು ವಿಚಾರ ಮಾಡಬೇಕಾದ ಪ್ರಶ್ನೆ. ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋ ಬಗ್ಗೆ ನೀವು ಸ್ವಲ್ಪ ವಿಚಾರ ಮಾಡಿ, ಸರಿನಾ ತಪ್ಪಾ ಅನ್ನುವಂಥದ್ದನ್ನು ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ವೀಕ್ಷಕರೇ.